ರೈತ ದೇಶದ ಬೆನ್ನೆಲುಬು ಅಂತಾರೆ. ಬರೀ ಮಾತಿಗಷ್ಟೇ ಸೀಮಿತ ಆಯ್ತಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ನಮ್ಮ ಕಾಲರ್ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಹಾಸನದಿಂದ ಸುರೇಶ್ ಗೌಡ ಕರೆ ಮಾಡಿದ್ದಾರೆ. ಸುರೇಶ್ ಗೌಡ್ರೆ ನಮಸ್ತೆ. ನಮಸ್ತೆ. ರೈತ ದೇಶದ ಬೆನ್ನೆಲುಬು ಬರೀ ಬಾಯಿ ಮಾತಿಗಷ್ಟೇ ಸೀಮಿತ, ಬರೀ ಈ ಮತ ತಗೊಳ್ಳುವಾಗ ಅಥವಾ ಎಲೆಕ್ಷನ್ಗೆ ಹೋಗುವಾಗ ಮಾತ್ರ ಈ ಹಸಿರು ಶಾಲ್ ಹಾಕೊಂಡು ಹೋದ್ರೆ ಸಾಕ? ನೀವೇನಂತೀರಿ ಇದ್ರ ಬಗ್ಗೆ? ನಾನು ಅದನ್ನೇ ಹೇಳೋದು ಮೇಡಮ್. ಏನಾಗಿದೆ, ನಮ್ಮ ಚಳುವಳಿನಲ್ಲಿ 2 ವಿಭಾಗ ಇದೆ. ಒಂದು ಮೈಸೂರು ಮತ್ತೆ ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಾಮಾಣಿಕ ರೈತರುಗಳು ಹೋರಾಟ ಮಾಡ್ತಾರೆ. ನನ್ನ ಭಯ ಏನಿದೆ ಅಂತಂದ್ರೆ, ಸರ್ಕಾರ ಈ ಹೋರಾಟವನ್ನ ಹತ್ತಿಕ್ಕಕ್ಕೋಸ್ಕರ ನಾಳೆ ಅವ್ರೇನ್ ಡಿಸೈಡ್ ಮಾಡಿದ್ದಾರೆ, ನಾಳೆ ಉಗ್ರ ಹೋರಾಟ ಮಾಡ್ತೀವಿ ಅಂತ, ಇವ್ರು ಒಳಗಡೆನೆ ರೈತರ ಮುಖಂಡರನ್ನ ಸಭೆ ಕರೆದು ಅವರಲ್ಲೇ ಗೊಂದಲ ಮೂಡಿಸಿ ಈ ಹೋರಾಟವನ್ನ ದಿಕ್ಕು ತಪ್ಪಿಸೋ ಯೋಜನೆ ಇರುತ್ತೆ ಅನ್ನೋದು ನನ್ನ ಒಂದು ಸಣ್ಣ ಭಯ. ಯಾಕೆಂತಂದ್ರೆ ಇದೆಲ್ಲ ನಾವು ಬಹಳ ವರ್ಷದಿಂದ ನೋಡಿದೀವಿ ಇದನ್ನ. ಹಾಗಾಗಿ ನಾನು ನಿಮ್ಮ ಚಾನೆಲ್ ಮುಖಾಂತರ ಅಲ್ಲಿರುವ ರೈತ ಮುಖಂಡರುಗಳಿಗೆ ಮತ್ತೆ ಪ್ರಾಮಾಣಿಕವಾಗಿ ಹೋರಾಡ್ತಾ ಇರೋ ಆ ರೈತ ನಾಯಕರಿಗೆ ಅಥವಾ ರೈತರುಗಳಿಗೆ ಏನ್ ನಾವು ಮನವಿ ಮಾಡೋದು ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿಗೆ ಬಂದು ಸಭೆಗೆ ಭೇಟಿ ಮಾಡೋಂತ ವಿಚಾರನ ಇಟ್ಕೋಬೇಡಿ, ಮತ್ತೆ ಹೋರಾಟನ ನಿಲ್ಲಿಸಬೇಡಿ. ಯಾಕೆಂತಂದ್ರೆ ಸರ್ಕಾರವನ್ನ ನೋಡಿ, ಸಕ್ಕರೆ ಸಚಿವರು ಒಂದು ದಿನ ಹೋಗ್ಬೇಕಿತ್ತು. ಅವ್ರೇನು ಉರಿದು ತಿಂತಿದ್ರ, ಅವರು ಏನು ಮಾಡ್ತಿರ್ಲಿಲ್ಲ ತಾನೆ ಅಲ್ವಾ? ರೈತರ ಬಗ್ಗೆ ಕಾಳಜಿ ಇದ್ಮೇಲೆ ಹೋಗ್ಬೇಕಿತ್ತು. ಮತ್ತೆ ಬೇರೆ ಬೇರೆ ಪಕ್ಷದವರು ಈಗ ಹೋಗೋದು ಪ್ರತಿಯೊಂದು ಅದೆಲ್ಲ ಅವ್ರವ್ರ ಅಧಿಕಾರ ಇದ್ದಾಗ ಇಲ್ದಿದ್ದಾಗ ಅವರ ನಾಟಕಗಳು, ಅದು ಬೇಡ. ನನ್ನ ಮನವಿ ಏನು ಅಂತಂದ್ರೆ, ರೈತರ ಮುಖಂಡರುಗಳು ಇವ್ರ ಜೊತೆ ರಾಜಿ ಆಗ್ಬೇಡಿ. ಜೊತೆಗೆ ಇವರ ಹೊಂಚು ಏನು ಇರುತ್ತೆ ಈಗ ಆ ಹೋರಾಟದ ನಡುವೆ ನುಸುಳಿ ಆ ಹೋರಾಟನ ದಿಕ್ಕು ತಪ್ಪಿಸಿ ಹಾಳು ಮಾಡೋಂತ ವಿಚಾರ ನಡೀಬಹುದು ಅನ್ನೋದು ನನ್ನ ಒಂದು ಸಣ್ಣ ಸಂದೇಹ ಇದೆ. ಆದ್ರಿಂದ ಬಹಳ ಹುಷಾರಾಗಿ ಉಗ್ರ ಹೋರಾಟ ಮಾಡ್ಲಿ ಅನ್ನೋದು ನನ್ನ ಮನವಿ ಮೇಡಮ್. ಓಕೆ, ಆಲ್ ರೈಟ್ ಸುರೇಶ್ ಗೌಡ್ರೆ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ಇನ್ನು ದಯಾನಂದ್ ಕರೆ ಮಾಡಿದ್ದಾರೆ. ದಯಾನಂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ? 8 ದಿನ ಬೇಕಾಯ್ತಾ ಸರ್ಕಾರಕ್ಕೆ ಎದ್ದೇಳೋದಕ್ಕೆ? ಇವರು ಫ್ರೀ ಕೊಡ್ತೀನಿ ಅಂತ ಅನ್ಕೊಂಡ್ಬಿಟ್ಟು ಫ್ರೀ ಏನಕ್ಕೆ ಬೇಕು? ಫ್ರೀ ಕೊಡೋದ್ ಬೇಡ. ಅಲ್ಲ, ರೈತರಿಗೆ ಒಬ್ರು ಸಬ್ಸಿಡಿ ಕೊಡ್ಲಿ, ಗ್ಯಾಸ್ ಸಬ್ಸಿಡಿ ಕೊಡ್ಲಿ. ಈ ಫ್ರೀ ಕೊಡೋದು ಏನಕ್ಕೆ ಬೇಕು? ರೈತರಿಗೆ ಒಂದು ಬೆಲೆ ಕೊಡ್ಲಿ. ಕಷ್ಟಪಟ್ಟು ಬೆಳೆದಿರ್ತಾರೆ. ಅವ್ರು ಕೇಳ್ತಾರೆ ಒಂದ್ ಟನ್ನಿಗೆ ಬರೀ 3,500 ಮೇಡಮ್. ಹೌದು. ಕೂಲಿ ಎಷ್ಟಾಗುತ್ತೆ? ಅವ್ರನ್ನ ಬಂದು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ರೈತರ ಸರ್? ನೀವು ರೈತರ? ಏನ್ ಬೆಳಿತೀರಿ? ರೈತರು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಕಷ್ಟ ಎಷ್ಟೈತಿ ಅಂತವ. ಅವ್ರು ಇರ್ತಾರಲ್ಲ, ಗೊತ್ತಾಗಲ್ಲ. ಹೌದು. ಅದ್ ನನಗೂ ಫ್ರೀ ನಿನಗೂ ಫ್ರೀ ಅಂತ ಅದು ಕರೆಂಟ್ ಮೇಡಮ್. ನಂದು 560 ರೂಪಾಯಿ ಬಿಲ್ ಬಂದಿತ್ತು ಈ ತಿಂಗಳು. ನನಗೂ ಫ್ರೀ ನಿನಗೂ ಫ್ರೀ ಅಂತ ಅಂದ ಸಿದ್ದರಾಮಯ್ಯ. 560 ರೂಪಾಯಿ ಬಿಲ್ ಬಂದಿತ್ತು. ಎಲ್ಲರಿಗೂ ಫ್ರೀ ಅಂತ. ಬಸ್ ಚಾರ್ಜ್ ಏನು ಕೊಡ್ಬೇಕು? ಮೊನ್ನೆ ಆಟೋದಲ್ಲಿ ಹೋಗ್ತಿದ್ದೆ ಮೇಡಮ್, ಒಬ್ಬ ಅಂದ ನಾನು ಹೆಂಗ್ ಹೋಗಿ 5 ದಿವಸ ಆಯ್ತು ಇನ್ನೂ ಬಂದಿಲ್ಲ, ನನಗೆ ಅಡಿಗೆ ಮಾಡ್ಕೊಳಕ್ ಬರಕ್ಕಲ್ಲ, ತಿರ್ಗಾಕ್ ಹೋಗ್ತಾರೆ. ಏನು ಬಸ್ ಫ್ರೀ ಹೆಂಗ್ ಕೊಡ್ಬೇಕು? ಹೋಗ್ಲಿ ಬಿಡಿ, ದುಡ್ಡು ಕೊಟ್ಟು ಅದೇ ಇದು ಫ್ರೀ ಆಗಿ ಕೊಡ್ಲಿ ಬಿಡಿ. ನಿಜ. ಧನ್ಯವಾದ ದಯಾನಂದ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಮಂಗಳೂರಿನಿಂದ ವಾಮನ ಕರೆ ಮಾಡಿದ್ದಾರೆ. ವಾಮನ ಅವರೇ ನಮಸ್ತೆ. ನಮಸ್ತೆ ಮಾ. ಏನ್ ಹೇಳ್ತೀರಿ? ಇದು ನಿಜವಾಗಿ ಸಿದ್ದರಾಮಯ್ಯನಿಗೆ ಸೀಟ್ ಮಾತ್ರ ಮುಖ್ಯ ಬೇಕಾಗಿತ್ತು, ಬೇರೆ ಬೇಡ ಮೇಡಮ್. ಅದಕ್ಕೆ ಎಲ್ಲದಕ್ಕೂ ಕೇಂದ್ರ ಮೊಟ್ಟ ಮಾಡೋದಾದ್ರೆ ಇವ್ರು ಯಾಕೆ ಕೂತ್ಕೊಳ್ಳೋದು ಸೀಟಲ್ಲಿ ಅಲ್ವಾ ಮೇಡಮ್? ರೈತರ ಪರವಾದಂತ ಸರ್ಕಾರ ಅಂತ ಹೇಳ್ಕೊಳ್ತಾರೆ. ರೈತರ ಪರವಾದಂತ ಸರ್ಕಾರ ಆದ್ರೆ ರೈತರ ಪರವಾಗಿ ಯಾಕೆ ನಿಲ್ಲಲ್ಲ ಅನ್ನೋದು ರೈತರ ಪ್ರಶ್ನೆ. ನಾವು ಕೂಡ ಅದೇ ಪ್ರಶ್ನೆಯನ್ನು ಕೇಳುದು. ಅನ್ನದಾತರು ನಾವು ಒಂದು ಹೊತ್ತು ಬೆಳಿಗ್ಗೆ 3 ಹೊತ್ತು ತಿನ್ಬೇಕಾದ್ರೆ ಅವರು ಆಹಾರ ಕೂಗ್ತಾರೆ. ಅವರು ಅಂತವರಿಗೆ ಯಾಕೆ ದ್ರೋಹ ಮಾಡಬೇಕು? ಇವರು ಸುಮ್ಮನೆ ಗ್ಯಾರಂಟಿ ಅಂತ ಹೇಳಿ ಓಟಿಗೋಸ್ಕರ ಮಾಡಿದ್ದು. ಈಗ ರೈತರ ಬಡವರ ಒಟ್ಟಿಗೆ ಉಳಿತಾರೆ ಇವರು. ಎಲ್ಲ ಸಕ್ಕರೆ ಕಾರ್ಖಾನೆ ಇರುವುದೇ ಎಲ್ಲ MLA MP ಇವರ ಇದರಲ್ಲಿ ಇರುದು. ಅಂದ್ರೆ ಬಡವರ ಪರವಾಗಿಲ್ಲ, ಬರೀ ಗ್ಯಾರಂಟಿ ಓಟ್ಗೋಸ್ಕರ ಮಾಡ್ಕೊಂಡ್ರು ಅಂತೀರಾ? ಓಟ್ಗೋಸ್ಕರ ಮಾಡಿದ್ವಿ ಮೇಡಮ್, ಬೇರೆ ಏನಿಲ್ಲ ಇದು. ರೈತರನ್ನ ಬಳಕೆ ಮಾಡೋದು, ಹಸಿರು ಶಾಲ್ ಹಾಕೊಳ್ಳೋದು, ಇದು ಕೂಡ ಹಾಗಾದ್ರೆ ಓಟ್ಗೋಸ್ಕರ ಅಂತೀರಾ? ಕರೆಕ್ಟ್. ಅದು 100ರಲ್ಲಿ 100% ಕರೆಕ್ಟ್. ಅದು ನಾಟಕ ಮಾಡ್ತಾರೆ ಅವ್ರೆ ಅಷ್ಟೇ. ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಸರ್ಕಾರ ಏನ್ ಮಾಡ್ಬೇಕು ರೈತರ ವಿಚಾರದಲ್ಲಿ?
ಇವಾಗ ಅವ್ರು ಏನು ಬೆಂಬಲ ಬೆಲೆಗೆ ಘೋಷಿಸ್ತಾರೆ ಮೇಡಮ್ ಅದು ಕರೆಕ್ಟ್ ಆಗಿ ಕೊಡ್ಬೇಕು ಅವ್ರಿಗೆ. ಇಲ್ಲಾಂದ್ರೆ ಪಾಪ ಅವರು ಮಾಡಿದ ಕೆಲಸಕ್ಕೆ ಏನಾದ್ರು ಉಪಕಾರ ಆಗ್ಬೇಕಾದ್ರೆ ಆ ಬೆಂಬಲ ಬೆಲೆಗೆ ಘೋಷಿಸಲೇಬೇಕು. ಸರಿ ಮೇಡಮ್. ಓಕೆ ವಾಮನ ಅವರೇ, ಧನ್ಯವಾದ. ರಿಪಬ್ಲಿಕ್ ಕನ್ನಡಕ್ಕೆ ಕಾಲ್ ಮಾಡಿ ಮಾತಾಡಿದಕ್ಕೆ. ಇನ್ನು ಮಹಾರಾಷ್ಟ್ರದಿಂದ ವಿಶಾಲ್ ಕರೆ ಮಾಡಿದ್ದಾರೆ. ವಿಶಾಲ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಕರ್ನಾಟಕದ ವಿಚಾರ ಗೊತ್ತಿರಬಹುದು. ರೈತರು ಈಗ ಬೆಳಗಾವಿಯಲ್ಲಿ ಬಹಳ ಪ್ರತಿಭಟನೆಯನ್ನ 8 ದಿನಗಳಿಂದ ಮಾಡ್ತಾ ಇದ್ದಾರೆ. ನಿಲ್ಲಿಸುವಂತ ಯಾವುದೇ ಸೂಚನೆ ಇಲ್ಲ. ನೀವೇನ್ ಹೇಳ್ತೀರಿ? ಹೌದು ಮೇಡಮ್, ರೈತರ ಕಷ್ಟ ತುಂಬಾನೇ ಇದೆ. ರೈತರ ಕಷ್ಟ ಕೇಳೋರು ಯಾರು ಇಲ್ಲ. ನಾವು ಬಾರ್ಡರ್ ಇರೋದ್ರಿಂದ ಎರಡು ಕಡೆ ಸುದ್ದಿ ನಮ್ಗೆ ಗೊತ್ತಿರುತ್ತೆ ಮೇಡಮ್. ನಾವು ಜತ್ ತಾಲೂಕ್ ಅಂದ್ರೆ ಕನ್ನಡನೇ ಮಾತಾಡೋದು ನಾವು. ಇಲ್ಲಿ ನಮ್ಮ ಮಹಾರಾಷ್ಟ್ರಲ್ಲಿ ರೇಟ್ ಚೆನ್ನಾಗಿದೆ, ಕಬ್ಬಿಗೆ ಮಾತ್ರ ರೇಟ್ ಚೆನ್ನಾಗಿ ಕೊಡ್ತಿದ್ದಾರೆ. ಆದ್ರೆ ಕರ್ನಾಟಕ ಅದಕ್ಕೆ ರೇಟೇ ಇಲ್ಲ ಮೇಡಮ್. ಹೌದು, ಈ ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬು ಖರೀದಿ ಆಗಬೇಕು ಅನ್ನುವಂಥದ್ದನ್ನ ಕೂಡ ರೈತರು ಹೇಳ್ತಾ ಇದ್ದಾರೆ. ಹೌದು ಮೇಡಮ್, ಮಹಾರಾಷ್ಟ್ರ ಭಾಗ ಅಂದ್ರೆ ಬಾರ್ಡರ್ ಅಲ್ಲಿ ಚಿಕ್ಕೋಡಿ, ನಿಪ್ಪಾಣಿ ಅವೆಲ್ಲ ಮಹಾರಾಷ್ಟ್ರಲ್ಲಿ ಬಾರ್ಡರ್ ಅಲ್ಲಿ ಬರುತ್ತೆ. ಹಂಗಾಗಿ ಆ ಕಡೆ ಕಳಿಸಿದ್ರೆ ಲಾಭ ಆಗುತ್ತೆ ರೈತರಿಗೆಲ್ಲ. ಹೌದು, ಇವರು ಅದು ಇದು 13% ಇದು ಬರಬೇಕು ಅಂತ ಹೇಳ್ತಾರೆ ಮೇಡಮ್. ಅದೆಲ್ಲ ಅದೇನಿಲ್ಲ, ಮಹಾರಾಷ್ಟ್ರ ಕಬ್ಬು ಸೇಮ್ ಇರುತ್ತೆ, ಕರ್ನಾಟಕ ಕಬ್ಬು ಸೇಮ್ ಇರುತ್ತೆ. ಮಹಾರಾಷ್ಟ್ರಲ್ಲಿ ಜಾಸ್ತಿ ಇದು ಇದೆ ಅಂತ ಹೇಳ್ತಾರೆ ಇವರೆಲ್ಲ. ಅದೆಲ್ಲ ಸುಳ್ಳು. ಅಷ್ಟೇ ಬೆಳೆಸ್ತಾರೆ, ಮಹಾರಾಷ್ಟ್ರದವ್ರು ಅಷ್ಟೇ ಬೆಳೆಸ್ತಾರೆ, ಕರ್ನಾಟಕದ ಅದೇ ರೀತಿನೇ ಬೆಳೆಸ್ತಾರೆ. ಡಿಫ್ರೆನ್ಸ್ ಏನೂ ಇರಲ್ಲ, ರೇಟ್ ಮಾತ್ರ ಡಿಫ್ರೆನ್ಸ್ ಇವ್ರು ಹೇಳೋದಕ್ಕೆ ಅಷ್ಟೇ ಅದು. ಹೌದು. ಎನಿವೇಸ್, ಧನ್ಯವಾದ ವಿಶಾಲ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಕಾರ್ತಿಕ್ ಬೆಳಗಾವಿಯಿಂದ ಕಾಲ್ ಮಾಡಿದ್ದಾರೆ. ಕಾರ್ತಿಕ್ ಅವರೇ ನಮಸ್ತೆ. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಬೆಳಗಾವಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈಗ ರೈತರು ದಂಗೆ ಎದ್ದ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ಮಾತ್ರ ಕಿವಿ ಕೇಳ್ತಾ ಇಲ್ಲ. ಇವತ್ತು ಒಂಚೂರು ಕೇಳಿಸ್ಕೊಳ್ಳುವಂತ ಪ್ರಯತ್ನ ಪಟ್ಟಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್? ಯಾರಿಗೂ ಸರ್ಕಾರಕ್ಕೂ ಏನು ರೈತರದ ಗೊಂದಲ ಗೊತ್ತಾಗ್ತಾ ಇಲ್ಲ ಮೇಡಮ್. ಬೆಳಗಾಂ ಜಿಲ್ಲೆಯಲ್ಲಿ ಆಗತ್ತು ರೈತರಿಗೆ ಕಬ್ಬಿನ ಬಿಲ್ ಹೆಚ್ಚಿಗೆ ಕೊಡ್ಬೇಕು ಮೇಡಮ್. 3500 ಸಾಲಂಗಿಲ್ಲ, ವರ್ಷ ಪೂರ್ತಿ ದುಡಿಬೇಕು ಮೇಡಮ್. ಇವಾಗ ಗೊಬ್ಬರ ರೇಟು ಮತ್ತೆ ಎಲ್ಲ ಕೃಷಿ ಆದಾಯ ಎಲ್ಲ ತುಂಬಾ ರೇಟ್ ಹೆಚ್ಚಾಗಿದೆ ಮೇಡಮ್. ಮತ್ತ ಅದು ಎಲ್ಲ ಸಾಲಲ್ಲ ಮೇಡಮ್. ಇನ್ನು ರೈತರಿಗೆ ಹೆಚ್ಚಿನ ಮಹತ್ವ ತಗೋಬೇಕು ಈಗಿನ ಸರ್ಕಾರ ಮೇಡಮ್. ಸ್ವಲ್ಪ ಹೆಚ್ಚು ತಗೊಂಡ್ರೆ ಮೇಡಮ್ ಎಲ್ಲ ಇದಾಗುತ್ತೆ ಮೇಡಮ್. FRP ಬಗ್ಗೆ ಈಗಾಗಲೇ ಒಂದಷ್ಟು ರೂಲ್ಸ್ ಇದೆ, ಗೊತ್ತಿದೆ. ಆದ್ರೂ ಕೂಡ ಈ ಬೆಂಬಲ ಬೆಲೆಯನ್ನ ನಿಗದಿ ಮಾಡುವಂತ ನಿಟ್ಟಿನಲ್ಲಿ ಇಷ್ಟೊಂದು ವಿಳಂಬ ಯಾಕೆ ಮಾಡ್ತಾ ಇದೆ ಸರ್ಕಾರ ಅಂತ? ಮೇಡಮ್, ಅಂದ್ರೆ ಸರ್ಕಾರ ಅಂದ್ರೆ ಮೇಡಮ್ ಇನ್ನೂ ಸ್ವಲ್ಪ ಇದು ತಗೊಂಡಿಲ್ಲ ಮೇಡಮ್. ಏನ್ ಇದೆಲ್ಲ ತಗೋಬೇಕಾಗಿತ್ತು ಮೇಡಮ್. ಸರ್ಕಾರಕ್ಕೆ ನಿಮ್ ಬಗ್ಗೆ ಕಾಳಜಿ ಇಲ್ಲ ಅಂತೀರಾ ಹಾಗಾದ್ರೆ? ಕಾಳಜಿ ಇಲ್ಲ ಮೇಡಮ್. ಸರ್ಕಾರಕ್ಕೆ ಕಾಳಜಿ ಇದ್ರೆ ಇವತ್ತು 8 ದಿನ ಆಯ್ತು ಮೇಡಮ್ ಗುರ್ಲಾಪುರ ಕ್ರಾಸ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಆದ್ರೂ ಯಾರು ಅಧಿಕಾರಿಗಳು ಬರ್ತಾ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇಲ್ಲ, ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಪಾಪ ರೈತರ ಗೋಳ ಕೇಳೋರು ಯಾರಿಲ್ಲ. ಬರೀ ಓಟ್ ಬಂದ್ರೆ ಓಟ್ ಮಾತ್ರ ಕಾಲು ಬೀಳ್ಕೊಂಡ್ ಬರ್ತಾರೆ. ಯಾರು ಕೇಳ್ತಾ ಇಲ್ಲ ಮೇಡಮ್. ಧನ್ಯವಾದ ಕಾರ್ತಿಕ್ ಅವರೇ ಕರೆ ಮಾಡಿದಕ್ಕೆ. ಚಿಕ್ಕೋಡಿಯಿಂದ ಹರಿ ಕರೆ ಮಾಡಿದ್ದಾರೆ. ಹರಿ ಅವರೇ ನಮಸ್ತೆ. ಮೇಡಮ್ ನಮಸ್ತೆ ಸರ್, ಹೇಳಿ. ಸರ್ಕಾರದ ಬಗ್ಗೆ, ರೈತರ ಈ ಪ್ರತಿಭಟನೆ ಬಗ್ಗೆ ಯಾವುದಕ್ಕೂ ಸ್ಪಂದನೆ ಸಿಗ್ತಾ ಇಲ್ಲ. ರೈತರು ಮಾತ್ರ ರೋಸ್ ಹೋಗಿದ್ದಾರೆ. ರೈತರ ಪರಿಸ್ಥಿತಿ ಇದೇ ರೀತಿ ಆಗಿರ್ಬೇಕಾ? ಹೀಗೆ ಇರ್ಬೇಕಾ ರೈತರು ಹಾಗಾದ್ರೆ? ನೋಡಿ ಮೇಡಮ್, ರೈತರು ಒಂದ್ ವಾರ ಆಯ್ತು ಪ್ರತಿಭಟನೆ ಮಾಡಿದ್ರು, ಯಾರು ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ಲ. ನಿಜ. ಒಂದ್ ಕವಡೆ ಕಾಸಿನ ಕಿಮ್ಮತ್ ಕೂಡ ಮೇಡಮ್ ಇಲ್ಲ. ಹರಿಯಂತ್ ಅವರೇ, ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್, ಅಬ್ಬಬ್ಬ ಅಂದ್ರೆ ಒಂದ್ ಫ್ಯಾಕ್ಟ್ರಿ ಅವರು 100 ರೂಪಾಯಿ ಹೆಚ್ಚಿಗೆ ಮಾಡ್ರೆ ವರ್ಷಕ್ಕೆ ಒಂದ್ 10 ಕೋಟಿ ರೂಪಾಯಿ ಮಾತ್ರ ಹೆಚ್ಚಾಗುತ್ತೆ ಮೇಡಮ್. ಅವ್ರೊಂದ್ 10 ಲಕ್ಷ ಟನ್ ಕಬ್ಬನ್ನ ಈ ವರ್ಷ ನುರಿಸ್ತಾರೆ ಅಂತಂದ್ರೆ ರೂಪಾಯಿ ಅಂದ್ರೆ ಒಂದ್ 10 ಕೋಟಿ ರೂಪಾಯಿ ಮೇಡಮ್ ವರ್ಷಕ್ಕೆ. ಇವ್ರು ಎಲೆಕ್ಷನ್ಗೆ ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ MLA ಇದಾವೆ ಮೇಡಮ್. ಒಬ್ಬೊಬ್ಬ ಇವರು ಎಲೆಕ್ಷನ್ ಗಾಗಿ 100 ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ, ಪಾರ್ಟಿ ಫಂಡ್ ಅಂತ ಕೊಡ್ತಾರೆ. ರೈತರಿಗೆ ಒಂದ್ 10 ಕೋಟಿ ರೂಪಾಯಿ ಒಂದ್ ಫ್ಯಾಕ್ಟ್ರಿನ ಕೊಟ್ರೆ ಏನಾಗುತ್ತೆ ಮೇಡಮ್? ನಿಜ ನಿಜ. ಒಟ್ಟು ಸರ್ಕಾರಕ್ಕೆ ರೈತರ ಅವಶ್ಯಕತೆ ಇಲ್ಲ. ಈ ಸಿದ್ದರಾಮಯ್ಯ ಅವರಿಗೆ ನಮ್ಮ ಪ್ರತಿಷ್ಠೆ ಹೆಚ್ಚಾಗಿದೆ. ಆ ಗ್ಯಾರಂಟಿಗಳಿಗೆ 2,000 ಕೋಟಿ ಕೊಡ್ತಾರೆ. ವೆಲ್ ಸರ್, ಥ್ಯಾಂಕ್ ಯು ಹರಿಯಂತ್ ಅವರೇ ಕರೆಯನ್ನ ಮಾಡಿದಕ್ಕೆ, ಮಾತಾಡಿದಕ್ಕೆ. ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ? ಸರ್ಕಾರ ರೈತರ ಪರವಾಗಿ ಧ್ವನಿ ಆಗಬೇಕಾಗಿತ್ತು, ಆದ್ರೆ ಸರ್ಕಾರ ಯಾವುದೇ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದಿನ ತಳ್ಳುವಂತ ಅಥವಾ ಸಮಯ ದೂಡುವಂತ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಬಸವರಾಜ್ ಅವರೇ ಮಾತಾಡಿ. ಮೇಡಮ್, ಕಬ್ಬಿಗೆ ನಿಗದಿತ ಬೆಲೆ ಬೇಕಾಗಿತ್ತು.
ಆದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಯಾವುದೇ ಎಲ್ಲಾ ರೈತರ ಮಾಲಿಗೆ ಕಿಮ್ಮತ್ತೆ ಇಲ್ರಿ, ಯಾವುದೇ ಕೇಳ್ತಾ ಇದ್ರು. ಹ್ಮ್ 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 ಬಸವರಾಜ್ ಅವರೇ ಮಾತಾಡಿ. ಸರ್ಕಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ಕಾರದ ನಿಲುವು, ಸರ್ಕಾರದ ಧೋರಣೆ, ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿತ್ತು. ಎಲ್ಲಾ ಹಕ್ಕುಗಳು ಸರ್ಕಾರದ ಬಳಿಯೇ ಇದ್ರೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ ಅನ್ನುವಂಥದ್ದು ರೈತರ ಇವತ್ತಿನ ಈ ಪರಿಸ್ಥಿತಿ ಕಾರಣ. ಈ ಪರಿಸ್ಥಿತಿ ಸುಧಾರಿಸ್ಕೊಳ್ಳೋದು ಯಾವಾಗ ಹಾಗಾದ್ರೆ? ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಬಸವರಾಜ್ ಅವರೇ, ಇಲ್ಲಾಂದ್ರೆ ಕರೆ ಕಟ್ಟಾಗುತ್ತೆ. ಥ್ಯಾಂಕ್ ಯು ಬಸವರಾಜ್ ಅವರೇ ಕಾಲ್ ಮಾಡಿದ್ದಕ್ಕೆ. ಈಗಾಗಲೇ ಗಡುವಿನ ಮೇಲೆ ಗಡುವು, ಸಭೆಗಳ ಮೇಲೆ ಸಭೆ, ಸಮಾಲೋಚನೆಯ ನಂತರದಲ್ಲಿ ಒಂದಷ್ಟು ಸಮಾಲೋಚನೆ ನಡೀತು ಬಿಟ್ರೆ ರೈತರಿಗೆ ಬೇಕಾದಂತ ಈ ಬೆಂಬಲ ಬೆಲೆ ನಿಗದಿ ಮಾಡುವಂತಹ ವಿಚಾರದಲ್ಲಿ ಸರ್ಕಾರ ಕಿಂಚಿತ್ತೂ ಗಮನ ಹರಿಸಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬರೀ ಓಟ್ ಕೇಳುವಂತಹ ಸಂದರ್ಭದಲ್ಲಿ ಹಸಿರು ಶಾಲನ್ನ ಹಾಕೊಂಡು ಹೋಗೋದು, ಆ ನಂತರದಲ್ಲಿ ಓಟ್ ಕೇಳೋದು, ಗೆದ್ದ ನಂತರದಲ್ಲಿ ರೈತರನ್ನ ಮರೆತೇ ಬಿಡೋದು, ಇದೇ ರೀತಿಯಾಗಿ ಪ್ರತಿಯೊಂದು ಸರ್ಕಾರಗಳು ಕೂಡ ಮಾಡ್ತಾ ಇದ್ರೆ ಹಾಗಾದ್ರೆ ಈ ರೈತರು ಯಾರನ್ನ ಕೇಳಬೇಕು, ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂತ ಪ್ರಶ್ನೆ ಈಗ ಪ್ರತಿಯೊಬ್ಬ ರೈತನ ಮನಸ್ಸಲ್ಲಿ ಮೂಡ್ತಾ ಇರೋದು. ಅದರ ಜೊತೆಯಲ್ಲಿ ಇವತ್ತು ನೀಡಿರುವಂತಹ ಈ ಡೆಡ್ಲೈನ್ ನಂತರದಲ್ಲೇನು ಅಥವಾ ಅದರ ಮೊದಲು ನಡೆಯುವಂತಹ ಸಮಾಲೋಚನೆ ಅಲ್ಲಾದ್ರೂ ಒಂದು ಪರಿಹಾರ ಸಿಗುತ್ತಾ ಅನ್ನುವಂತ ಒಂದು ಸಣ್ಣ ನಿರೀಕ್ಷೆಯೊಂದಿಗೆ ಈಗ ರೈತರಿದ್ದಾರೆ. ಆದ್ರೆ ಆ ರೀತಿ ಏನು ಆಗೋದಿಲ್ಲ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಇಷ್ಟು ವರ್ಷಗಳು ಕಳೀತಾ ಬಂತು, ಇಷ್ಟು ದಿನಗಳು ಕಳೀತಾ ಬಂತು, ಇನ್ನೂ ಕೂಡ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಸರ್ಕಾರದ ಕಡೆಯಿಂದ ಬಂದಿಲ್ಲ ಅನ್ನುವಂತಹ ನೋವು. ಕಾಲರ್ ರೆಡಿ ಇದ್ದಾರೆ, ಮಹೇಶ್ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಿ ಸರ್ಕಾರದ ಬಗ್ಗೆ? ಪಾಪ ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ಬೇಕಾ ರೈತರಿಗೆ ಅಂತ? ಮೇಡಮ್, ಸರ್ಕಾರದವರಿಗೆ ಕೇವಲ ವೋಟ್ ಮಾತ್ರ ರೈತರದ್ದು ಬೇಕು. ಬಟ್ ಇಂಥ ಕಂಬದ ವಿಷಯದಲ್ಲಾಗ್ಲಿ ಅಥವಾ ಯಾವುದೇ ಕೃಷಿ ವಿಷಯದಲ್ಲಾಗ್ಲಿ ಅವ್ರಿಗೆ ಬೇಕಾಗಿಲ್ಲ ಮೇಡಮ್. ಇವ್ರಿಗೆ ಬರೇ ರಾಜಕೀಯ ಬೇಕು ಅಷ್ಟೇ. ರೈತರು ಬರೀ ವೋಟ್ ಬ್ಯಾಂಕ್ಗಾಗಿ ಮಾತ್ರ ಅಂತೀರ ಹಾಗಾದ್ರೆ? ಬೇಕಾದ್ರೆ ಹೇಳಿ ಅವ್ರಿಗೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಬಟ್ ಕೃಷಿ ವಿಷಯದಲ್ಲಿ ಯಾವುದೇಗೋಸ್ಕರ ಇವ್ರು ಯಾವುದೇ ನಿರ್ಧಾರ ತೋಡಲ್ಲ. ಅದು ಏನೇ ನಿರ್ಧಾರ ಇದ್ರು ಕೇಂದ್ರ ಸರ್ಕಾರದ ಮೇಲೆ ಹೊರಿಸ್ತಾರೆ ಮೇಡಮ್. ಹೌದು, ಇವಾಗ ಮಾಡ್ತಾ ಇರೋದು ಅದೇ. ಈಗ ಉಸ್ತುವಾರಿ ಸಚಿವರಿದ್ದಾರೆ, ಅಲ್ಲಿ ಸಕ್ಕರೆ ಸಚಿವರಿದ್ದಾರೆ, ಎಲ್ಲಾ ಇದ್ರೂ ಕೂಡ ಒಂದ್ ನಿರ್ಧಾರ ತಗೊಳಕ್ ಆಗ್ತಾ ಇಲ್ವಲ್ಲ? ಇಲ್ಲ ಮೇಡಮ್, ಇಂಥ ಸರ್ಕಾರ ಯಾಕೆ ಬೇಕು ಮೇಡಮ್ ನಮ್ಮ ಕರ್ನಾಟಕದಲ್ಲಿ? ನಿಜ ನಿಜ. ಯಾಕೆ ಬೇಕು ನಮ್ಗೆ? ಇವ್ರಿಗೆ ವೋಟ್ ಬೇಕಾದ್ರೆ ಇವರು ರೈತರ ಹತ್ರ ಬರ್ತಾರೆ, ಕೈಕಾಲ್ ಮುಗಿತಾರೆ, ಏನ್ ಬೇಕು ಶಾಲ್ ಹಾಕ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಮೇಡಮ್. ಬಟ್ ಇಂಥ ಸಮಯದಲ್ಲಿ ಇವ್ರು ಏನು ಮಾಡಲ್ಲ. ಅದು ನಿಜ. ಎನಿವೇಸ್, ಥ್ಯಾಂಕ್ ಯು ಕಾಲ್ ಮಾಡಿ ಮಾತಾಡಿದಕ್ಕೆ. ಶಿವಾನಂದ್ ಕರೆ ಮಾಡಿದ್ದಾರೆ. ಶಿವಾನಂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ? ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ? ಇದೆಲ್ಲ ನೋಡಿದ್ರೆ ರೈತರನ್ನ ಕೊಲ್ಲಾಕ ಬಂದ ಸರ್ಕಾರ ಅಂತ ಅನಿಸುತ್ತೆ ಮೇಡಮ್. ಎಷ್ಟೇ ರೈತರು ಸತ್ರು ಕೂಡ ಈ ಸರ್ಕಾರಕ್ಕೆ ಮಾತ್ರ ಯಾವುದೇ ರೀತಿ ಕಾಳಜಿ ಇಲ್ಲ ಅಂತೀರಿ? ಎರಡು ಸರ್ಕಾರನೂ ಅವೇ, ಕೇಂದ್ರ ಸರ್ಕಾರನೂ ಅದೇ, ರಾಜ್ಯ ಸರ್ಕಾರನೂ ಅದೇ. ರೈತರಿಗೆ ಬೆಂಬಲ ಬೆಲೆ ಕೂಡ ಘೋಷಣೆ ಮಾಡ್ತಾರ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಟೈಮ್ ತಗೊಂತಾರ. ಅಗಲಿಗೆ ರೈತರಿಗೆ ಸಾಲ ಸೂಲ ಮಾಡಿ ಬೆಳೆದಿರ್ತಾರ, ಸಾಲಗಾರ ಒತ್ತಾಯ ಇರ್ತೈತಿ. ಅವ್ರು ಮಾರಲೇಬೇಕು ಅದನ್ನ. ಅದು ಮಾರಿದ ಮ್ಯಾಗ ವ್ಯಾಪಾರಸ್ಥರಿಗೆ ಅದ್ರ ಲಾಭ ಆಗುತ್ತೆ ಅಷ್ಟೇ ಮೇಡಮ್. ಈಗ ನಮ್ ತಾಲೂಕು ಕಡೆ ಹಳ್ಳಿ ನಮ್ದು. ಹೌದು. ಈಗ 6 ತಿಂಗಳಾತ್ ನಮ್ಮಲ್ಲಿ ಬಸ್ ಬಂದಾಗಿ. ಆ ಬಸ್ಸಿನ ವ್ಯವಸ್ಥೆ ಕೇಳಾರಿಲ್ಲ, ಬಂದು ನೋಡೋರಿಲ್ಲ, ಒಂದ್ ದಿಕ್ಕ ಇಲ್ಲ. ಆ ನಂತರ ರೈತರು ಗೊಂಜಾಳ ಹಾಕ್ಯಾರ. ಗೊಂಜಾಳ ಈಗ 1000, 1200, 1500 ಹಿಂಗ್ ಕೇಳ್ತಾರ. ಅದನ್ನ ಯಾರು ಮಾಡ್ತಾರೆ ಎಲ್ಲ? ಯಾರಿಗೆ ಹೇಳ್ಬೇಕು? ರೈತರ ಕೇಳ್ತಾ ಇಲ್ಲ, ಕೇಳಿಸ್ಕೊಳ್ಳೋರ್ ಕಿವಿ ಇಲ್ಲ. ಆ ರೀತಿಯಲ್ಲಿ ಆಗೋಗಿದೆ ಸರ್ಕಾರದ ಪರಿಸ್ಥಿತಿ. ಎನಿವೇಸ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಡಿ ಗೋಳಕರ್ ಅವರು ಕರೆ ಮಾಡಿದ್ದಾರೆ. ಗೋಳಕರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ? ಏನ್ ರೈತರು ಎಲ್ಲ ಚಿಲ್ಲರ್ ತಿಳ್ಕೊಂಡಾರೆ ಗವರ್ಮೆಂಟ್ ದವರು. ಏನ್ರಿ ಒಂದ್ ಸ್ವಲ್ಪ ಶಿವಾನಂದ ಪಾಟೀಲ್ ಬರ್ಬೇಕು, ಏನ್ರಿ ಅದರದ ಕೇಳ್ಬೇಕು. ಸಕ್ಕರೆ ಮಾಲೀಕರು ಎಲ್ಲಾರು ದೊಡ್ಡವರಾಗಿದ್ದಾರೆ ಮೇಡಮ್ ನಮ್ಮ್ಯಾಗ. ಸಕ್ಕರೆ ಕಾರ್ಖಾನೆಗಳು ಇರೋದೇ ಈ ಸಚಿವರು ಶಾಸಕರ ಕೈಯಲ್ಲಲ್ವಾ? 8 ದಿವಸ ಬೀದಿ ಕೂತಾರು. ಅದರದ್ದು ಏನು ಇದನ್ನ ಮಾಡುವರೆ, ಅವ್ರು ಕೇರ್ ಮಾಡೋರ, ಡೋಂಟ್ ಕೇರ್ ಮಾಡ್ಲತ್ತಾರೆ ಮೇಡಮ್. ಏನ್ ಮಾಡ್ಬೇಕಂತೀರಿ? ಸರ್ಕಾರ ಏನ್ ಮಾಡ್ಬೇಕೀಗ?
ರೈತರ ಪರವಾಗಿ ನಿಲ್ತಾ ಇಲ್ಲ, ರೈತರ ಪರವಾಗಿ ಮಾತಾಡ್ತಾ ಇಲ್ಲ, ಅದನ್ನ ಕೇಂದ್ರ ಸರ್ಕಾರದ ಮೇಲೆ ತಾಕ್ತಾ ಇದ್ದಾರೆ. ಏನ್ ಮಾಡ್ಬೇಕಿತ್ತು ಈ ಸಂದರ್ಭದಲ್ಲಿ ಸರ್ಕಾರ? ಅಲ್ರಿ, ಎಲ್ಲಾ ಕಾರ್ಖಾನೆ ಮಾಲೀಕರ ಕರೆಸಿ ನಮ್ಮದ್ ಏನ್ ಕಮ್ಮಿ ಇದನ್ನ ಹೋಗ್ತೈತಿರಲ್ಲ ಅವ್ರದ ಟ್ಯಾಕ್ಸ್, ಆ ಟ್ಯಾಕ್ಸ್ ಅಲ್ಲಿ ತಾವು ಒಂದ್ ಸ್ವಲ್ಪ ಕೊಡ್ಬೇಕಿಲ್ಲ. ಅವ್ರ ಈಗ 5 ಗ್ಯಾರಂಟಿ ಅನ್ಕೊಟ್ಟಾರಲ್ಲ, ಕೊಡ್ಬೇಕಿರಲ್ಲ ಇವರು. ಇವ್ರಿಗೆಲ್ಲ ಹೊಡಿಬೇಕಾಗಿದೆ ಮೇಡಮ್. ರೈತರಾದ್ರು ಎಷ್ಟು ಚಿಲ್ಲರ್ ತಿಳ್ಕೊಂಡಾರಿ ಮೇಡಮ್ ಅವ್ರ. ಆ ರೈತ ಅಂದ್ರು ಎಲ್ಲಾ ಅನ್ನ ಕೊಡಾರ. ನಾವು ನಮ್ಮಿಂದ ದೊಡ್ಡವ್ರು ಅದವ್ರ, ನಮ್ಮಿಂದೆಲ್ಲ ಅಗದಿ ಹಾಯಾಗಿ ತಿರ್ಗಾಡವ್ರ, ನಮ್ಮಿಂದ ಜೆಟ್ದಾಗ ತಿರ್ಗಾಡ, ನಮ್ಮಿಂದ ಹೆಲಿಕಾಪ್ಟರ್. ಆದ್ರೆ ರೈತಿಗೆ ಒಂದ್ ಸ್ವಲ್ಪ ಸ್ಪಂದನೆ ಮಾಡುದಿಲ್ಲ ಅಂದ್ರೆ ಏನ್ ರೈತದ ಕಿಮ್ಮತ್ ಏನ್ರಿ? ನಿಜ ನಿಜ ನಿಜ. ಒಂದ್ ರೈತರ ಎದ್ನಂದ್ರ ಏನ್ ಆಗ್ಬೋದ್ರಿ? ಸೇವಟೇಕ ಅದ ಇತರ ಗತಿ ಆಗ್ಬೋದು, ನೇಪಾಳ ಗತಿ ಆಗ್ಬೋದ್ರಿ. ನಿಜ ರೀ. ಧನ್ಯವಾದ ಗೋಳಕರ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಮತ್ತೊಬ್ಬ ಕಾಲರ್ ಶ್ರೀಧರ್ ಕರೆ ಮಾಡಿದ್ದಾರೆ. ಶ್ರೀಧರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಕಿವಿ ಇದ್ದು ಇಲ್ಲದಂತಾಗಿದೆ. ಮಾತಾಡ್ತಾ ಇರುವಂತಹ ಸಚಿವರು, ಅದ್ರ ಜೊತೆ ಶಾಸಕರು ಯಾರು ಕೂಡ ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ನೀವೇನ್ ಹೇಳ್ತೀರಿ? ರೈತರ ಪರವಾಗಿನೇ ಅಲ್ಲ ಮೇಡಮ್, ಜನರ ಬಗ್ಗೆನೇ ಯಾರು ಈ ಸರ್ಕಾರಕ್ಕಂತೂ ಒಂದು ಚೂರು ಇದು ಗಮನ ಇಲ್ಲ. ಅವರು ಅವರ ಚಿಂತೆಯಲ್ಲೇ ಇದ್ದಾರೆ. ಕೇಂದ್ರದ ಬಗ್ಗೆ ಮಾತಾಡ್ತಾರೆ. ಕೇಂದ್ರನೇ ಎಲ್ಲ ನೋಡ್ಕೊಳ್ಳೋದು ಮಾಡೋದಂದ್ರೆ ಇವ್ರು ಏನಕ್ಕೆ ಆ ಸೀಟಲ್ಲಿ ಕೂರ್ಬೇಕು? ಇವ್ರು ಸೀಟಿಂದ ಇಳಿದು ಹೋಗ್ಲಿ ಅಲ್ವಾ? ಹೌದು. ಗ್ಯಾರಂಟಿ ಅಂತ ಹೇಳ್ಕೊಂಡು ಗ್ಯಾರಂಟಿ ಏನು 2000 ಕೊಡ್ತಾರೆ, ಯಾವಾಗ 4 ತಿಂಗಳಿಗೊಂದ್ಸರಿ 5 ತಿಂಗಳಿಗೊಂದ್ಸರಿ ಕೊಡೋದು. ಬಾಕಿ ದುಡ್ಡು ಏನ್ ಮಾಡ್ತಾರೆ ಇವರು? ನಿಜ. ಮತ್ತೆ ಪದೇ ಪದೇ ಇವರು ಸೆಂಟ್ರಲ್ ಗವರ್ಮೆಂಟ್ಗೆ ಕೇಳೋದು. ಅದು ಅವ್ರು ಮಾಡ್ಲಿಲ್ಲ, ಇವರು ಮಾಡ್ಲಿಲ್ಲ, ನಾವು ಮಾಡೋದು ಏನ್ ಮಾಡೋದು ಅಂತ. ಈಗ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಮಾಡೋದಾದ್ರೆ ಇಲ್ಲಿ ಸರ್ಕಾರ ಏನಕ್ಕೆ ಬೇಕು ಮೇಡಮ್? ಹೌದು, ಅದು ನಿಜ. 8 ದಿವಸದಿಂದ ಬಿಸಿಲಲ್ಲಿ ರಾತ್ರಿ ನಿದ್ದೆ ಇಲ್ಲದೆ ಅಲ್ಲಿ ರೋಡಲ್ಲಿ ಬಿದ್ದು ಕೂತ್ಕೊಂಡಿದ್ದಾರೆ. ಒಬ್ರು ಸಚಿವರು ಅಲ್ಲಿ ಹೋಗಿ ಮಾತಾಡೋದು ಏನಾಗಿತ್ತು ಇವ್ರಿಗೆ? ಆಮೇಲೆ ಈಗ ನೋಡಿ, ಈಗ ಸಿದ್ದರಾಮಯ್ಯನವರೇನೋ ಮೀಟಿಂಗ್ ಅಲ್ಲಿ ಹೇಳಿದ್ರು ನಾವು ರೈತರ ಪರ ಅಂತ. ರೈತರ ಪರ ಏನ್ ಮಾಡ್ತಾರೆ ಇವರು? ಹೌದು, ನಮಗಂತೂ ಏನು ಕಾಣಿಸ್ತಾ ಇಲ್ಲ. ಶ್ರೀಧರ್ ಅವರೇ ಧನ್ಯವಾದ ಕರೆಯನ್ನ ಮಾಡಿದಕ್ಕೆ. ಮೈಲಪ್ಪ ಕರೆ ಮಾಡಿದ್ದಾರೆ. ಮೈಲಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೇಳ್ತೀರಿ? ಸರ್ಕಾರ ಯಾವುದೇ ರೀತಿಯ ಕಾಳಜಿಯನ್ನ ರೈತರ ಬಗ್ಗೆ, ಜನರ ಬಗ್ಗೆ ತೋರಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಿಮ್ದೇನ್ ಅಭಿಪ್ರಾಯ? ಏನಿಲ್ಲ ಮೇಡಮ್, ಈ ಸ್ಟ್ರೈಕ್ ಗಳನ್ನ ನೋಡಿದ್ರೆ ಸರ್ಕಾರ ರೈತರ ಮೇಲೆ ಒಂದು ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಮೇಡಮ್. 8 ದಿವಸದಿಂದ ಯಾವುದೇ ಒಂದು ಈಗ ನಡೆದ್ರು ಇಲ್ಲಿವರೆಗೆ ಯಾರೊಬ್ರು ಸಚಿವರು ಇರ್ಬೋದು, ಒಬ್ರು MLA ಒಳಗಡೆ ಯಾರು ಬಂದಿಲ್ಲ ಮೇಡಮ್ ಒಂದು ರೈತ ಸಂಘಟನೆಗೆ. ಮೇಡಮ್, ಯಾಕಂತಂದ್ರೆ ಇವತ್ತು ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ ಇಷ್ಟು ಕಷ್ಟ ಆಗತ್ತಲ್ಲ ಜನರಿಗೆ, ಅದು ಬಹಳ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಅದಕ್ಕೋಸ್ಕರ ಸರ್ಕಾರ ನಾವು ಈಗ ಮೀಟಿಂಗ್ ದಲ್ಲಿ ನೋಡಿದೀವಿ, ಬಟ್ ಏನಾದ್ರೂ ಸಿಗ್ಬಹುದು ಅಂತೇಳಿ ಒಂದು ಆಶ್ವಾಸನೆ ಇತ್ತು. ಇಲ್ಲಿವರೆಗೆ ಯಾವುದೇ ಒಂದು ಆಶ್ವಾಸನೆ ಸಿಗ್ಲಿಲ್ಲ ಸರ್ಕಾರದಿಂದ ಮೇಡಮ್. ಅದಕ್ಕೆ ಈಗ ನಮ್ಮ ರೈತ ಸಂಘಟನೆಯವರು ಏನ್ ತೀರ್ಮಾನ ತಗೋತಾರೆ 8 ಗಂಟೆವರೆಗೆ, ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ಮಲ್ಲಪ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನಿ ಹೆಚ್ಚಾಗ್ತಾ ಇದೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಈಗ ಶಿವಾನಂದ ಪಾಟೀಲ್ ಎಚ್ಚೆತ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಶಿವಾನಂದ ಪಾಟೀಲ್ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕಳೆದ 8 ದಿನಗಳಿಂದ ಸಕ್ಕರೆ ಸಚಿವರು ಎಲ್ಲಿದ್ರು ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬ ರೈತರು ಮಾಡ್ತಾ ಇದ್ರು. ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಬರಬೇಕು, ಬಂದು ನಮ್ಮ ಸಮಸ್ಯೆಯನ್ನ ಆಲಿಸಬೇಕು, ಏನಾಗಿದೆ, ನಮ್ಮ ಬೇಡಿಕೆಗಳೇನು, ಮನವಿಗಳೇನು, ಇದೆಲ್ಲವನ್ನು ಕೂಡ ಖುದ್ದು ಸಕ್ಕರೆ ಸಚಿವರೇ ಕೇಳಬೇಕು, ಬೇರೆ ಯಾರ ಜೊತೆನೂ ಮಾತಾಡೋದಿಲ್ಲ ಅನ್ನುವಂಥದ್ದನ್ನ ರೈತರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಈಗ 8 ದಿನ ಆದ ನಂತರದಲ್ಲಿ ಶಿವಾನಂದ ಪಾಟೀಲ್ ಅವರು ಈಗ ಭೇಟಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಈಗಾಗಲೇ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿ ಬೆಳಗಾವಿಯಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆ ಸಂದರ್ಭದಲ್ಲಿ ಸಕ್ಕರೆ ಸಚಿವರು ಬಂದಿಲ್ಲ ಅನ್ನುವಂತ ಪ್ರಶ್ನೆ ಇತ್ತು. ಈಗ ಫೈನಲಿ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹುಡುಗರು ಸ್ವಲ್ಪ ವ್ಯಕ್ತಿ ಮುಡಿದಿರಪ್ಪ, ಇಳಿರಿ ಸ್ವಲ್ಪ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗ್ರಿ. ಮುರುಗೇಶ್ವರ ಹೇಳಿ ಎಲ್ಲ ಕರ್ಕೊಂಡು ಸ್ವಲ್ಪ ಕೆಳಗಿರಿ, ದೊಡ್ಡ ಸ್ವಲ್ಪ ಕೆಳಗಿಳಿ ಸರ್, ಎಲ್ಲ ಇಳಿಸಿ ಮುಡಿದು ಹಿಡಿದ್ರಿ ಅಂತ ಕೇಳಿ ಸ್ವಲ್ಪ ತಮ್ಮ ಇಳಿರು.
ಹೇಳಿ ಯುವಕರೆಲ್ಲ ಹೇಳಿರ ಹಿರಿಯರಿಗೆ ಬಿಡ್ರಿ ಯುವಕರು ಕೆಳಗಿಳಿ ದಯವಿಟ್ಟು ಕೈ ಮುಗಿತು ಕೆಳಗಿಳಿಬೇಕು ಜನ ಬಾಳದ ಸ್ವಲ್ಪ ನೀವು ಸಮಾಧಾನ ಮಾಡ್ಬೇಕು ಸರಿ ಸರಿ ಕರ್ನಾಟಕ ರಾಜ್ಯ ಆಲ್ರೈಟ್ ಈಗಾಗಲೇ ಈ ರೋಷಾಗ್ನಿ ಹೆಚ್ಚಾಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ರೈತರು ಹೇಳ್ತಾ ಇದ್ದಾರೆ. ಅದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಜನರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು ನಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ಸರ್ಕಾರಕ್ಕಂತೂ ಇಲ್ವೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು. ದೊಡ್ಡತಾಯಮ್ಮ ಈಗ ಕರೆ ಮಾಡಿದ್ದಾರೆ. ದೊಡ್ಡತಾಯಮ್ಮ ಅವರೇ ನಮಸ್ತೆ. ದೊಡ್ಡತಾಯಮ್ಮ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಿ. ದೊಡ್ಡತಾಯಮ್ಮ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಈಗಾಗಲೇ ಶಿವಾನಂದ ಪಾಟೀಲ್ ಅವರು ಬರಬೇಕು ಅನ್ನುವಂತ ಬಹಳ ದೊಡ್ಡ ಆಗ್ರಹ ರೈತರದ್ದಿತ್ತು. ಸಕ್ಕರೆ ಸಚಿವರು ನಮ್ಮ ಬಗ್ಗೆ ಯಾವುದೇ ರೀತಿಯ ಕಾಳಜಿ ತೋರಿಸ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ನಾಳೆ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂತ ಕುತೂಹಲ ಈಗ ಸದ್ಯಕ್ಕಿರೋದು. ಅದರ ಜೊತೆಯಲ್ಲಿ ಇವತ್ತು 7 ಗಂಟೆಯ ಒಳಗಡೆ ಒಂದು ಸಮಾಲೋಚನೆಯನ್ನ ಕೂಡ ನಡೆಸಿ ಆ ನಂತರದಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರು ಕೂಡ ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಕಾಲರ್ ನೀಡಿದ್ದಾರೆ, ದೊಡ್ಡತಾಯಮ್ಮ ಕರೆ ಮಾಡಿದ್ದಾರೆ. ದೊಡ್ಡತಾಯಮ್ಮ ಅವರೇ ನಮಸ್ತೆ. ಅಲ್ಲ ಮೇಡಮ್, ನಾವು ಮಧುಗಿರಿಯಿಂದ. ಹಾ ಹೇಳಿ. ಮೇಡಮ್, ಮತ್ತೆ ರೈತರಿಗೆ ಬಹಳ ಕಷ್ಟ ಇದೆ ಮೇಡಮ್. ನಿಜ, ಹೌದು. ಆಮೇಲೆ ಇವಾಗ ಸಿದ್ದರಾಮಯ್ಯ ಅವರು ಕರೆದಿದಾರಲ್ಲ ಹತ್ರಕ್ ಹೋಗಕ್ಕೆ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಇಷ್ಟು ಕೊಡ್ತೀವಿ, ಇಷ್ಟು ತಗೊಳ್ತೀರಾ ಇಲ್ವಾ, ತಗೊಳಂಗಿದ್ರೆ ತಗೊಳ್ಳಿ, ಆಮೇಲೆ ನೀವೇನ್ ಮಾಡ್ಕೋತೀರೋ ಮಾಡ್ಕೋ ಹೋಗಿ ಅಂದ್ಬಿಡ್ತಾರೆ ಮೇಡಮ್. ಅದಕ್ಕೆ ಒಳಗಡೆ ಕರೆದಿರೋದವ್ರು. ಮೇಡಮ್, ಅದಕ್ಕೆ ಕರೆದಿರೋದು ಮೇಡಮ್. ಬಹಳ ಕಷ್ಟ ಇದೆ ರೈತರಿಗೆ. ಒಂದ್ ಕೂಲಿ ಆಳು 11 ಗಂಟೆಗೆ ಬಂದ್ರೆ 4 ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಮೇಡಮ್. ಅವ್ರಿಗೆ 1,000 ರೂಪಾಯಿ ಕೂಲಿ ಕೊಡ್ಬೇಕು ಮೇಡಮ್. ರೈತರು ಏನ್ ಮಾಡ್ಬೇಕಂತೀರಿ ಈಗ? ರೈತರು ಏನ್ ಮಾಡ್ಬೇಕು? ಅವ್ರ ನಿಲುವು ಏನಾಗಿರ್ಬೇಕು? ಅವ್ರ ನಿಲುವು ಏನಿಲ್ಲ ಮೇಡಮ್. ಇವರು ಬೆಲೆ ನಿಗದಿತ ಬೆಲೆ ಕೇಳ್ತಾ ಇದಾರಲ್ಲ, ಅದು ಕೊಡೋವರೆಗೂ ಬಿಡಬಾರ್ದು ಮೇಡಮ್. ಬಹಳ ಕಷ್ಟ ಇದೆ ಮೇಡಮ್. ಅವರು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಬಹಳ ಕಷ್ಟ ಇದೆ ಮೇಡಮ್ ರೈತರ ಜೀವನ ಇವತ್ತು. ದೊಡ್ಡತಾಮೆ ಅವರೇ ಧನ್ಯವಾದ ಕರೆ ಮಾಡಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ರೈತರು ಇವತ್ತು ಕ್ಯಾಬಿನೆಟ್ ವೆಲ್ಕಮ್ ಬ್ಯಾಕ್. ಈಗಾಗಲೇ ಕಬ್ಬು ಬೆಳೆಗಾರರ ಈ ಹೋರಾಟ 8 ದಿನಗಳಾಯ್ತು. 8 ದಿನಗಳಿಂದಲೂ ಕೂಡ ಈ ಹೋರಾಟವನ್ನ ನಡೆಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದಿಂದ ಏನೋ ಒಂದು ಸಿಹಿ ಸುದ್ದಿ ಬರುತ್ತೆ, ಸರ್ಕಾರ ನಮ್ಮ ಪರವಾಗಿ ನಿಲ್ಲುತ್ತೆ ಅಥವಾ ನಮ್ಮ ಮನವಿಗಳನ್ನ ಸ್ವೀಕರಿಸುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಆ ರೀತಿಯಾಗಿ ಆಗ್ಲಿಲ್ಲ. ಇನ್ನೆಷ್ಟು ದಿನ ಹಾಗಾದ್ರೆ ಈ ರೈತರು ಪ್ರತಿಭಟನೆಯನ್ನ ಮಾಡಬೇಕು? ಯಾವ ರೀತಿಯ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಪ್ರಶ್ನೆ ಈಗ ರೈತರಿಗೂ ಕಾಡ್ತಾ ಇದೆ. ಜನಸಾಮಾನ್ಯರಿಗೂ ಅದೇ ಪ್ರಶ್ನೆ. ಯಾವ ರೀತಿ ಪ್ರತಿಭಟನೆ ಮಾಡಿದ್ರೆ ಹಾಗಾದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ? ಸರ್ಕಾರಕ್ಕೆ ತಮ್ಮ ಕಷ್ಟಗಳನ್ನ ಈ ಕಬ್ಬು ಬೆಳೆಗಾರರು ಹೇಳ್ಕೊಳ್ಳೋದಾದ್ರೂ ಹೇಗೆ ಅನ್ನುವಂತ ಪ್ರಶ್ನೆ. ನಾಳೆ ಒಂದು ಸಭೆ ಇದೆ, 11 ಗಂಟೆಗೆ ಒಂದು ಸಭೆ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ. ಅದರ ನಂತರ ಮಧ್ಯಾಹ್ನ 1 ಗಂಟೆಗೂ ಕೂಡ ರೈತ ಮುಖಂಡರ ಜೊತೆಗೂ ಕೂಡ ಒಂದು ಸಭೆ ಇದೆ ಅನ್ನುವಂತ ಮಾಹಿತಿ. ಸಿಎಂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗಾದ್ರೆ ಆ 2 ಸಭೆಗಳ ನಂತರದಲ್ಲಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಹಾಗೆ ಉಳ್ಕೊಂಡಿದೆ. ಜೊತೆಗೆ ಸರ್ಕಾರ ರೈತರ ಪರವಾಗಿ ನಿಲ್ಲುತ್ತಾ ಅನ್ನುವಂತ